ಮನುಷ್ಯರ ಮಾತ್ರದವರ ಸಂಗಡದಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ದುಷ್ಟತನದ ಮೇಲೆಯೂ ಹೋರಾಡುವರಾಗಿದ್ದೇವೆ. ಹೋರಾಟ ಬಗೆನೇ ಬೇರೋದು. ಯಾವ್ದು ರೀತಿಯೆಲ್ಲ ಹೋರಾಟ ಬರುತ್ತೆ ಆ ವಿಷಯನ ನಾವು ದೇವ ಕೃಪೆಯಿಂದ ಹೋದ 3 ವಾರ ನಾವು ನೋಡಿಕೊಂಡೇ ಬಂದಾಯ್ತು. ಲೋಕಾಧಿಪತಿಗಳು ಯಾವ ರೀತಿಯಲ್ಲಿ ಮಾಡ್ತಾರೆ, ಆಕಾಶ ಮಂಡಲದಲ್ಲಿರುವ ಸೇನೆಗಳು ಯಾವ ರೀತಿಯಲ್ಲಿ ಮಾಡ್ತಾರೆ, ಅಂಧಕಾರದಲ್ಲಿರುವ ದುರಾತ್ಮಗಳು ಯಾವ ರೀತಿಯಲ್ಲಿ ಮಾಡ್ತಾರೆ, ಇದೆಲ್ಲ ನಾವು ಡಿಫ್ರೆಂಟ್ ಆಗಿ ವಾಕ್ಯ ಪ್ರಕಾರ ನೋಡಿಕೊಂಡೇ ಬಂದಾಯ್ತು. ಯಾಕೆ ಈ ವಿಷಯ ಅವ್ರಿಗೆ ಹೇಳ್ತಾರೆ ಅಂದ್ರೆ, ತುಂಬಾ ಈ ಒಂದು ಅಧಿಕಾರದಲ್ಲಿ ಈ ತರ ವಿಷಯ ಜಾಸ್ತಿ ಯಾಕೆ? 11ನೇ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ವಿಷಯ ಅವರು ಹೇಳ್ತಾರೆ. 11ನೇ ವಾಕ್ಯ, ನೀವು ಸೈತಾನನ ತಂತ್ರ ಉಪಾಯಗಳನ್ನು ನೋಡಿದ್ರ, ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಸುಮ್ಮನೆ ನಿಲ್ಬೇಡ. ನೀವು ಆಯುಧವಿಲ್ಲದ ಬಾಬಾ ನೀವು ನೋಡ್ತೀನಿ ನಿಲ್ಬೇಡ. ಅವನು ನೋಡಿ ತಗೊಂಡೇ ಹೋಗ್ತಾನೆ. ಸರ್ವ ಆಯುಧ ಧರಿಸಿ ನಿಲ್ಲರು. ಎದಕ್ಕಾಗಿ? ಅವನದು ತಂತ್ರಗಳು. ಅವನ್ ಡೈರೆಕ್ಟ್ ಬಂದು ನಿಮ್ಮ ಹತ್ರ ಜಗಳ ಮಾಡಲ್ಲ, ಯುದ್ಧ ಮಾಡಲ್ಲ. ಯಾಕೆ ನಮ್ಗೆ ಗೊತ್ತು, ಇವನ ಹತ್ರ ಡೈರೆಕ್ಟ್ ಯುದ್ಧ ಮಾಡಿ ಜಯಿಸೋದು ಸಾಧ್ಯವಲ್ಲ. ಸೈತಾನಿಗೆ ಚೆನ್ನಾಗಿ ಗೊತ್ತು. ಈಗ ಯಾವ್ದ್ರಲ್ಲಿ ಬರ್ತಾನೆ? ತಂತ್ರವಾಗಿ ಬರ್ತಾನೆ. ತಂತ್ರವಾಗಿ ಬರುವಾಗ ಯಾವುದು ಒಂದು ತಂತ್ರ ನಮ್ಗೆ ಅರ್ಥ ಆಗಬೇಕು. ಇಲ್ಲಂದ್ರೆ ಎಲ್ಲ ಧರಿಸಿಕೊಂಡು ನಿಲ್ಲೋದು. ತಂತ್ರ ಬಂದು ಹೋಗುತ್ತೆ ಒಳಗಡೆ. ನಮ್ಗೆ ಅರ್ಥ ಆಗೋದಿಲ್ಲ ತಂತ್ರನ ಯಾವ್ದು ನಿಜನ ಅರ್ಥ ಆಗೋದೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ತಂತ್ರ ಒಳಗಡೆ ಬರುತ್ತೆ. ಅದಕ್ಕೆ ಸರ್ವಾಯುಧ ವರ್ಗ ಧರಿಸಿ ನಿಲ್ರಿ ಹೇಳಿಬಿಟ್ಟು ಆ ಆಯುಧ ಯಾವ್ದವ್ರು ಎಕ್ಸ್ಪ್ಲೇನ್ ಮಾಡಿಲ್ಲ ಇಲ್ವಾ? ತಿರ್ಗ 12ನೇ ವಾಕ್ಯದಲ್ಲಿ ಹೇಳ್ತಾರೆ ಹೋರಾಟ ಇದೆ, ಈ ರೀತಿ ಹೋರಾಟ ಇದೆ, ಅದೆಲ್ಲ ತಂತ್ರ ಬರುತ್ತೆ. ತಿರ್ಗ ಅವ್ರ ತಂತ್ರ ಯಾವುದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅನೇಕ ವಿಷಯ ನಾವು ನೋಡಿ ತಂತ್ರಗಳು. ತಂತ್ರ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಅವನ ವಾಕ್ಯದಲ್ಲಿ ನಮ್ಮನ್ನು ತಂತ್ರ ಮಾಡಿ ಅವನ ಕಡೆ ತಗೊಂಡು ಹೋಗ್ತಾನೆ. ಇಲ್ಲಂದ್ರೆ ಉಪದೇಶ ಮುಖಾಂತರವಾಗಿ ತಗೊಂಡು ಹೋಗ್ತಾನೆ. ಇಲ್ಲ ಪವಿತ್ರ ಎಂಬ ವಿಷಯ ಹೇಳಿ ಆ ಹೆಸರು ಹೇಳಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನೀವೊಂದು ಯೋಚನೆ ಮಾಡಬಹುದು, ಪವಿತ್ರ ವಿಷಯದಲ್ಲಿ ಯಾವ್ದು ರೀತಿಯಲ್ಲಿ ಅವನ ಕಡೆ ನಮ್ಮನ್ನ ಇರುವುದು ಸಾಧ್ಯ ಅಲ್ಲ. ಪರಿಶುದ್ಧ ಅಲ್ವಾ ಪವಿತ್ರ ಎಂಬುದು? ಅವ್ನು ಯಾವ್ದು ಹೇಳಿಬೇಕಂದ್ರೆ, ಏನ್ ಬೇಕಂದ್ರೆ ನೀವು ಮಾಡಿ, ಏನು ಬೇಕಂದ್ರೆ ಹೇಳಿ. ಒಂದೇ ಬೇಕು ಸೈತಾನಕ್ಕೆ, ಜನಗಳು ಯೇಸು ಕಡೆ ಬರಬಾರದು. ಅಷ್ಟೇ ಒಂದು ವಿಷಯ. ನೀವು ಯಾವ್ದು ಬೇಕಂದ್ರೆ ಮಾಡಿ ಅವ್ನಿಗೆ ಸಂತೋಷ. ಆದ ಒಂದೇ ವಿಷಯ, ನೀ ಮಾಡುವ ವಿಷಯದಿಂದ ಒಂದು ವ್ಯಕ್ತಿ ಕ್ರಿಸ್ತು ಕಡೆ ಬರಬಾರದು. ಏನು ಬೇಕಂದ್ರೆ ಮಾಡಿ ಅವ್ನು ನಿಮ್ ಜೊತೆಗೆ ಇರ್ತಾನೆ. ಹಾಗೆ ನಾವು ಅದು ಎಚ್ಚರಿಕೆ ಆಗಿರ್ಬೇಕು. ಆ ವಿಷಯನೇ ನಾವು ನೋಡಿ ಬರ್ಬೋದು. ಪವಿತ್ರ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಇದು ಸಂಬಂಧಪಟ್ಟು ನಾನು ಈ ವಿಷಯ ಹೇಳುವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟೇ ವಿಷಯ, ನಿಮ್ಗೆ ಅರ್ಥ ಇಲ್ಲ ಗೊತ್ತಿಲ್ಲದ ವಿಷಯ ಅಲ್ಲ ಇದು. ನಮ್ಮ ಚರ್ಚೆಗೆ ನೀವು ಬರಬೇಕೆಂದ್ರೆ ಒಡವೆಗಳೆಲ್ಲ ತೆಗೆದಾಗಬೇಕು. ಇಲ್ಲಂದ್ರೆ ನಾನು ದಿಟ್ಟಿಸಣ್ಣ, ಇಲ್ಲಂದ್ರೆ ರಾಮಭೋಜನಲ್ಲಿ ನಾನು ನನಗೆ ಭಾಗಿಸೋದು ಬಿಡಲ್ಲ. ಏನ್ ಮಾಡಬೇಕು? ಒಡವೆ ತೆಗೆದಾಗಬೇಕು. ಯಾಕೆ ತೆಗೆದಾಗಿರ್ಬೇಕು ಪಾಸ್ಟರ್? ನಿಮ್ಗೆ ಒಡವೆ ಮುಖ್ಯಮಾ, ದೇವ್ರು ಬೇಕಾ? ದೇವರಿಂದ ಜಾಸ್ತಿ ನಿಮ್ಗೆ ಒಡವೆ ಮೇಲೆ ಪ್ರೀತಿಯಾ? ಅದೆಲ್ಲ ನಿಮ್ಗೆ ತೆಗೆದಾಕೋದು ಕಷ್ಟ ಹೇಳುವುದು. ಇಲ್ಲಿ ಇನ್ನೊಂದು ಕೆಲ ಪಾಸ್ಟರ್ಗಳಿದ್ದಾರೆ, ತುಂಬಾ ಟ್ರಿಕ್ ಆಗಿ ಹೇಳುವುದು. ಒಂದು ಕೆಲಸ ಮಾಡಿ, ಕಾಣಿಕೆ ಬಾಕ್ಸ್ ಬರುವಾಗ ನೋಡೋ ತೆಗೆದಾಗ ಅದ್ರೂ ಹಾಕ್ಬಿಡಿ. ಯಾರು ನೋಡಲ್ಲ. ನೀವು ನೋಡ್ತೀರಾ, ಯಾರು ನೋಡಲ್ಲ. ಪಾಸ್ಟರ್ ಕಣ್ಣಲ್ಲಿ ಇದೇ ಟ್ರಿಕ್. ಆವಾಗ ದೇವರದು ಆಶೀರ್ವಾದ ಬರುತ್ತೆ, ಇಲ್ಲಂದ್ರೆ ಬರಲ್ಲ.
ಕೆಲವು ಜನಗಳ ಹತ್ರ ನೀವು ಸುವಾರ್ಥ ಸಾರಕ್ಕೆ ಹೋಗಿ ನಿಮ್ಮ ನೋಡಿ 10 ಕ್ವಶನ್ ಕೇಳ್ತಾರೆ ಅವರು. ನೀವು ಬಂದ ಪಾಸ್ಟರ್ ನಿಮ್ಮ ಚರ್ಚಲ್ಲಿ ಬಂದ ಹೊಡೆದು ತೆಗೆದಾಕ್ಬೇಕಲ್ಲ? ಇಲ್ಲ ಇಲ್ವಾ? ಯಾಕೆ ನೋಡಿ ನಮ್ಮಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ಅವನು ಬರಲ್ಲ, ನೀನು ತೆಗೆದಾಕ್ ಬೇಡಪ್ಪ ನೀನು ಹೇಳಿದ್ರೆ ಯಾಕೆ ತೆಗೆದಾಕ್ಬಾರ್ದು? ಎಲ್ಲರೂ ತೆಗೆದಾಕ್ ಮೇಲೆ ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ಅಪ್ಪ ನಿಮ್ಮ ಬೈಬಲ್ ಬೇರೆ ಅವ್ರ ಬೈಬಲ್ ಬೇರೆನಾ? ನೆಕ್ಸ್ಟ್ ಕ್ವಶನ್, ಏನೋ ನೀವು ಕಷ್ಟದಲ್ಲಿ ಇದೆ, ನಿಮ್ಗೆ ದಾರಿ ತೋರಿಸ್ತೀವಿ, ಒಂದು ಬಿಡುಗಡೆ ಸಿಕ್ಕುತ್ತೆ, ನೀವು ಇದೊಂದು ತೆಗೆದಾಕ್ಬೇಡ, ಏನು ಮಾಡಬೇಡ, ಅದೇ ರೀತಿ ಬಾಪ ಚರ್ಚೆಗೆ ಅಂದ್ರೆ ಅವ್ನಿಗೆ ಡೌಟ್. ಈಗ ನಿಜವಾಗಿ ಇರುವರು ತೆಗೆದಾಕ್ತೀವಿ ಬೇಡ ಅಂತ ಹೇಳ್ತಾರೆ. ಆ ರೀತಿ ಆಯ್ತಾ? ಒಂದು ವೇಳೆ ಹೌದೌದು ನೀವು ತೆಗೆದಾಕ್ಲೇಬೇಕು, ನಾವು ಬರಲ್ಲ, ಅಪ್ಪ ಆ ಉತ್ತರ ನೋಡಿ ಟ್ರಿಕ್ಸ್ ಆದಂದು. ಏನು ಬೇಕಂದ್ರೆ ಹೇಳಿ, ಆ ವ್ಯಕ್ತಿ ಬರಲ್ಲ. ಅದೇ ವಿಷಯ. ಇದೆಲ್ಲ ಯಾಕೆ? ಈ ಬೇಕಿಲ್ಲದ ಆರ್ಗ್ಯುಮೆಂಟ್, ಸೈತಾನ್ ಟ್ರಿಕ್. ಅನೇಕ ಸಭೆಯಲ್ಲಿ ಅದು ನಡೀತಾರೆ, ಈಗಲೂ ನಡೆಯುತ್ತೆ. ಇದು ತೆಗೆದಾಕಿದಂದ್ರೆ ಮಾತ್ರ ನಿಮ್ಗೆ ದೀಕ್ಷಾ ಸ್ನಾನ ಕೊಡುವುದಿಲ್ಲ ಅಂದ್ರೆ ಕೊಡಲ್ಲ. ಕೆಲವರು ಏನ್ ಮಾಡ್ತಾರೆ, ಸರ್ ಒಂದು ಕೆಲಸ ಮಾಡಿ, ದೀಕ್ಷಾ ಸ್ನಾನ ಕೊಡುವಾಗ ತೆಗೆದಾಕಿ ಅದಾದ್ಮೇಲೆ ಅಲ್ಲ ಧರಿಸಿ. ಏನು ಇದಕ್ಕೆ ಏನು ಅಲರ್ಜಿ ಇದೆ ಅಂತ ಗೊತ್ತಿಲ್ಲ, ನೀರಿಗೂ ಇಲ್ಲ ಏಸು ಕ್ರಿಸ್ತಕ್ಕೂ ಒಡವೆಗೆ ಏನು ಅಲರ್ಜಿ ಇದೆ ಅಂತ ಗೊತ್ತಿಲ್ಲ, ತಿರ್ಗ ತರಿಸಿ ಪರವಾಗಿಲ್ಲ. ಅದು ಕೆಲವರು ಹೇಳುವುದು. ತಿಂಗಳಕ್ಕೊಂದು ಸಾರಿ ರಾಭೋಜನ ಇದೆ, ಆ ದಿನ ನೀವು ಧರಿಸಿ ಬರಬಾರ್ದು, ನಾವು ಕೊಡಲ್ಲ, ಮತ್ತೆ ದಿನ ಧರಿಸಿಬೇಕು. ನೋಡಿ ಒಂದೊಂದು ಚರ್ಚಲ್ಲಿ ಒಂದೊಂದು ರೀತಿ. ಇದೆಲ್ಲ ಏನಾಗುತ್ತೆ, ಹೊಸ ಒಂದು ಅವಿಶ್ವಾಸಿ ವಿಶ್ವಾಸಕ್ಕೊಳಗಡೆ ಬರೋದಕ್ಕೆ ಇದೆಲ್ಲ ಅಡ್ಡೆ ಆಗುತ್ತೆ. ಅವ್ರು ಹೇಳ್ತಾರೆ ಇಲ್ಲೆಲ್ಲ ನಮ್ಮ ಸೊಸೆ ಬಿಡಲ್ಲ, ಇಲ್ಲಾಂದ್ರೆ ನಮ್ಮ ಇದು ಬಿಡಲ್ಲ, ಯಾರು ಅತ್ತಿಗೆ ಬಿಡಲ್ಲ, ಇಲ್ಲಾಂದ್ರೆ ನಮ್ಮ ಗಂಡ ಬಿಡಲ್ಲ, ನಮ್ಮ ಹೆಂಡತಿ ಬಿಡಲ್ಲ, ಏನೊಂದು ಸಾಕಿ ಹೇಳಿ ಇವ್ರು ಯಾರು ಬಿಡಲ್ಲ. ಅಪ್ಪ ನಮ್ಗೆ ದೇವರು ಬೇಡ, ಇನ್ನು ಒಡವೇ ಬೇಕಲ್ಲ. ನೋಡಿ ಏನು ದೇವರು ಮಾಡ್ತಾರೆ, ದೇವ್ರು ಏನು ಮಾಡಲ್ಲ. ಒಡವೆ ಮೇಲೆ ಯೇಸುದಿಂದ ಜಾಸ್ತಿ ಪ್ರೀತಿ ಅರ್ಥ ಒಡವದ ಅರ್ಥ ಹಾಕೋದಿಲ್ಲ ಅವರು ಅನ್ಕೊಳ್ತಾರೆ. ಅಪ್ಪ ನಂದು ಡ್ರೆಸ್ಸಿನಿಂದ ಅಧಿಕವಾಗಿ ನಾನು ಯೇಸು ಕ್ರಿಸ್ತನ ಪ್ರೀತಿಸ್ತೀನಿ, ಅದಕ್ಕೇನರ್ಥ? ಡ್ರೆಸ್ಸು ಬಿಚ್ಚಬೇಕು. ಆವಾಗಲೇ ಗೊತ್ತಾಗುತ್ತಲ್ಲ, ಓಹೋ ಈ ಡ್ರೆಸ್ಸಿಂದ ಅಧಿಕವಾಗಿ ದೇವರ ಮೇಲೆ ಪ್ರೀತಿ ಇದೆ. ಅದಕ್ಕೂ ವಾಕ್ಯನೂ ಹೇಳ್ಬೋದು, ಬೇಕೆಂದ್ರೆ ದೇವರ ಕೃಪೆಯಿಂದ ಯಾರದು ಹೇಳಿಲ್ಲ ಈ ಕಾಲ ತನಕ. ಯಾಕೆಂದ್ರೆ ದಾವೀದು ಅಧಿಕ ಪ್ರೀತಿಯಲ್ಲಿ ಆತ್ಮೀಯದಲ್ಲಿ ಡ್ರೆಸ್ಸೇ ಅವ್ರು ಬಿಟ್ಟು ಹೋಗಿದ್ರೆ ಗೊತ್ತಾಗಿಲ್ಲ. ಇನ್ನೂ ಆ ಉಪದೇಶ ಬರಬೇಕು, ಅದು ಮಾತ್ರ ಬಾಕಿ, ಮತ್ತೆಲ್ಲ ಬಂದಾಯ್ತು, ಡ್ಯಾನ್ಸ್ ಗೀನ್ಸ್ ಎಲ್ಲ ಬಂದಾಯ್ತು. ಆ ಒಂದೇ ಉಪದೇಶ ಒಳಗಡೆ ಬಂದಿಲ್ಲ ಚರ್ಚಿಗೆ ಒಳಗಡೆ. ಅದು ಬೇರೆ ಯಾರು ಮಾಡಬಹುದು ಮುಂದೆ ಬರೋ ಕಾಲದಲ್ಲಿ, ಸಾತ ಅದನ್ನು ಬಿಟ್ಟು ಮಾಡಬಹುದು ಕಾಣಿಸ್ತಾರೆ. ದಾವೀದು ನೋಡಿದ್ರ ಆರಾಧಿಸಿ 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 ಆರಾಧನೆ ಕೊರಡೋಗಿ ಅವನ ವಸ್ತ್ರ ಬಿಟ್ಟು ಹೋಗಿದ ಅವನಿಗೆ ಗೊತ್ತಾಗಿಲ್ಲ. ನಾನು ಹೇಳಲ್ಲ ವಾಕ್ಯದಲ್ಲಿ ಇರೋ ವಿಷಯ. ನಿಜವಾಗಿ ನೀವು ಆರಾಧಿಸುವಾಗ ವಸ್ತ್ರ ನಿನ್ನ ಬಿಟ್ಟು ಹೋಗುವುದೇ ನಿನಗೆ ಅರ್ಥ ಆಗುವುದಿಲ್ಲ ಬೋಧನೆ ಬಂದು ಸಾಕು, ವಸ್ತ್ರನೇ. ಇನ್ನೊಂದು, ಈ ಕಾಲದಲ್ಲಿ ಫ್ಯಾಷನ್ ಜಾಸ್ತಿಯಾಗಿ ಹೋಗೋದಕ್ಕೂ ವಸ್ತ್ರನೂ ಇಲ್ಲ, ಆ ರೀತಿಯಲ್ಲಿ ಆಯಿತು. ಇಲ್ವಾ? ಇದೆಲ್ಲ ಉಪದೇಶ ಯಾವ್ದು ರೀತಿಯೆಲ್ಲ ಸೈತಾನ್ ಮಾಡಿಸ್ತಾನೆ, ಪವಿತ್ರ ಎಂಬ ಹೆಸರಿನಲ್ಲಿ. ಕೆಲವರು ನಿಮ್ಮ ಪಾಸ್ಟ್ರು ಹಂದಿ ತಿಂತಾರ, ನಾವು ಮುಟ್ಟಲ್ಲಪ್ಪ, ನಮ್ಮ ಪಾಸ್ಟ್ರು ನಾವು ಯಾವ ಮುಟ್ಟೋದೇ ಇಲ್ಲ. ನೀವು ಮುಟ್ಟು ತಿಂದು, ಮುಟ್ಟೆ ಬೇಡ ಸ್ಪೂನಲ್ಲಿ ತಿಂದು, ಅದರಲ್ಲಿ ಏನಿದೆ ವಿಷಯ? ಪವಿತ್ರ ಎಲ್ಲಿ ಇದೆ? ಯೇಸು ಕ್ರಿಸ್ತ ಚೆನ್ನಾಗಿ ಹೇಳಿದೆ ವಾಕ್ಯದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ನೀವು ಯಾವ್ದು ತಿಂತೀರಾ ಆ ವಿಷಯ ನೋಡಬೇಡ್ರಿ. ಅದು ಬಾಯಿ ಕೊರಡು ಹೋಗುತ್ತೆ, ಬೆಳಗ್ಗೆ ಕೆಳಗಡೆ ಹೋಗುತ್ತೆ. ಎಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ ಅವರು ವಾಕ್ಯದಲ್ಲಿ. ಯಾಕೆ ಅದು ಇಲ್ವಾ ವಾಕ್ಯ? ಯಾವುದು ಧರಿಸಬೇಕು, ಯಾವ್ದು ಧರಿಸಬೇಕು ಯೋಚನೆ ಮಾಡಬೇಡ. ನೀ ಏನು ಬೇಕಂದ್ರೆ ಯಾವ್ದು ಕಲರ್ ಬೇಕಂತ ಧರಿಸಿ. ಆಗ ನಿಮ್ಮ ಚರ್ಮ ಮಾಂಸ ಎಲ್ಲ ಸ್ವಲ್ಪ ಮೂಡಿ ಧರಿಸಬೇಕು, ಅಷ್ಟೇ ವಿಷಯ. ನೀವು ಯಾವ್ದು ಧರಿಸ್ತೀರ ಅನ್ನೋ ಮುಖ್ಯನೇ ಇಲ್ಲ, ಅಷ್ಟೇ ವಿಷಯ ಇದೆ. ಇಲ್ಲ ವಾಕ್ಯದಲ್ಲಿ ಯೋಹಾನ ಸ್ನಾನಿಗ
ಇದು ಜಿಂಕೆದು ತೋಲು ಚರ್ಮ ಧರಿಸಿದೇನಿದೆ ಅಲ್ವಾ, ಅದಕ್ಕಾಗಿ ನಾನು ಅದು ಧರಿಸಿ ಬರ್ತೀನಿ, ಬನ್ನಿ, ಯಾರು ಬೇಡ ಹೇಳಿದ್ರು, ಆಗ ಕವರ್ ಮಾಡಿ ಬರಬೇಕು. ಟಾರ್ಪೋಲಿನ್ ಮಾಡಿ ಏನು ಬೇಕಂದ್ರೆ ಮಾಡಿ, ಅದು ಮುಖ್ಯ ವಿಷಯ ಅಲ್ಲ. ನಿಮ್ಮ ಶರೀರ ದೇವರು ವಾಸ ಮಾಡುವಾಗ ಅದು ನೀವು ಡೀಸೆಂಟ್ ಆಗಿ ಕವರ್ ಮಾಡಬೇಕು. ಅದು ನೋಡಿ ನಿನ್ನ ಹಿಂದುಗಡೆ 10 ಜನ ಬರಬೇಡ, ನಿಮ್ಮ ಜೀವನ ನೋಡಿ 10 ಜನ ಬರಲಿ. ಆಮೇಲೆ ಅದೇ ವಾಕ್ಯ ಹೇಳುವುದು, ನೀವು ಒಡವೆ ನೋಡಿ ಅದು ಡೆಕೋರೇಷನ್ ಮಾಡಿ, ಅಯ್ಯೋ ಕಂಬಳು ನೋಡಿ ಒಳೆಯ ನೋಡಿ ಅದು ನೋಡಿ ಇದು ನೋಡಿ 10 ಜನ ಹಿಂದುಗಡೆ ಬರಬೇಡ. ಅದೇ ವಾಕ್ಯದಲ್ಲಿ ಇರುವುದು. ಧರಿಸಬೇಡನಿಲ್ಲ, ಶುಡ್ ನಾಟ್ ಬಿ ಡೆಕೋರೇಟೆಡ್. ಅಲಂಕಾರ ಬೇಡಾನಿ ಇದೆ, ಧರಿಸಬೇಡನಿಲ್ಲ. ಶುಡ್ ನಾಟ್ ವೇರ್ನಿಲ್ಲ, ಶುಡ್ ನಾಟ್ ಡೆಕೋರೇಟೆಡ್. ಇವರು ಈ ತರ ಚೇಂಜ್ ಮಾಡಿ, ಶುಡ್ ನಾಟ್ ಡೆಕೋರೇಟೆಡ್. ಯಾಕೆಂದ್ರೆ ಹೇಳ್ತಾರೆ ವಾಕ್ಯದಲ್ಲಿ ಇದಲ್ಲ, ದೇವರು ನನ್ಗೆ ಚಿನ್ನ ಬೆಳ್ಳಿ ಬೇಡಾನೆ ಎಲ್ಲಿ ಇದೆ ವಾಕ್ಯದಲ್ಲಿ? ದೇವರದ್ದು ಚಿನ್ನ ಬೆಳ್ಳಿ ಬೇಡಾನೆ ಎಲ್ಲಿ ಇದೆ ವಾಕ್ಯದಲ್ಲಿ? ಇರೋ ವಿಷಯ ಚಿನ್ನ ಬೆಳ್ಳಿ ನಂದೇನಿದೆ. ಆ ರೀತಿಯಲ್ಲಿ ನೋಡಿದಂದ್ರೆ ಆ ದೇವರು ನಮ್ದು ತಂದೆಯಾಗಿ ಚಿನ್ನ ಬೆಳ್ಳಿ ಎಲ್ಲ ಅವ್ರದ್ದಾಗಿದೆ ಅಂದ್ರೆ ಅವ್ರದ್ದು ಮಕ್ಕಳಾಗಿರೋ ನಮ್ಮದನ್ನ ಚಿನ್ನ ಬೆಳ್ಳಿ. ಆಮೇಲೆ ಅದಕ್ಕಾಗಿ ಕೆಜಿ ಧರಿಸಬೇಡ ಹೇಳಲ್ಲ, ಅದಕ್ಕೆ ಶುಡ್ ನಾಟ್ ಬಿ ಡೆಕೋರೇಟೆಡ್ ನಾ ಕೇಳ್ತು ಇಲ್ಲಿ. ಅರ್ಥ ಆಯ್ತಾ? ಪ್ರಪಂಚ ರೀತಿಯಲ್ಲೂ ಧರಿಸುವಾಗ ನಿನ್ನ ಬಿಟ್ಟು ಪವಿತ್ರದ ಏನು, ಪವಿತ್ರದ ಹೋಗುವುದು ನಿಮ್ಮ ಮಾತಲ್ಲಿ, ಪವಿತ್ರ ಹೋಗುವುದು ನಿಮ್ಮ ಚಿಂತೆಯಲ್ಲಿ, ಪವಿತ್ರದ ಹೋಗುವುದು ನಿಮ್ಮ ಕ್ರಿಯೆಯಲ್ಲಿ. ಪವಿತ್ರದ ಹೋಗುವುದು ಬೇಕಿಲ್ಲದ ಜಾಗದಲ್ಲಿ ನೀವು ಹೋಗುವುದರಿಂದ ಆ ವಿಷಯದಲ್ಲಿ ಪವಿತ್ರದ ಇದೆ, ಅದನ್ನೇ ನೋಡಬೇಕು. ಚೆನ್ನಾಗಿ ನೋಡಿ, ನೀವು ಈ ಕಾಲದಲ್ಲಿ ಇರುವುದು 90% ಜನಗಳು ಎಲ್ಲ ತೆಗೆದಾಕ್ತಾರೆ, ಎಲ್ಲ ಮಾಡ್ತಾರೆ. ಆಗ ಬಾಯಿಂದ ಬರೋದು ನೀವು ನೋಡ್ಬೋದು, ಎಷ್ಟು ಪವಿತ್ರದಾಗಿ ಮಾತು ಬಾಯಿಂದ ಬರುತ್ತೆ. ಅವ್ರ ಕೆಲಸ ನೋಡ್ಬೋದು ನೀವು, ಎಲ್ಲೆಲ್ಲ ಏಮಾರಿಸ್ತಾರೆ. ಅದೆಲ್ಲ ಇವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ತೆಗೆದಾಗಬೇಕು. ಪವಿತ್ರದ ಹೆಸರಲ್ಲಿ ಅನೇಕರು ಕ್ರಿಸ್ತು ಕೊಲ್ಲಡ ಬರಲ್ಲ. ಅದರಲ್ಲಿ ತಪ್ಪಿಸ್ಕೊಂಡೆ ಅಂದ್ರೆ ಊಟ ವಿಷಯ, ನಾ ಅದು ತಿನ್ನಲ್ಲ ಅದು ತಿನ್ನಲ್ಲ ಉಪದೇಶ ಮಾಡಿಕೊಡ್ತಾರೆ ಬಾಸ್ಗಳಿಗೆ ಹಿಂದುಕೊಂಡು. ನೀವು ಈಗ ಬೀಜ ತಗೊಂಡಾಯ್ತು, ಹಿಂದೂ ಮನೆಗಳಿಗೆ ಹೋಗಬಾರದು, ಅವಿಶ್ವಾಸ ಮನೆಗೆ ಹೋಗಬಾರದು, ಕತ್ತೋಲಿಕ್ ಮನೆಗೆ ಹೋಗಬಾರದು, ಅಲ್ಲಿ ನೀರು ಕುಡಿಬಾರ್ದು, ತಿನ್ಬಾರ್ದು. ನೀವು ಸಪ್ರೇಟ್ ಆಗಿರೋ ವಿಶ್ವಾಸಿಗಳು, ರೂಪಾಂತರ ಆಗಬೇಕು ನಾವು. ಇದು ಕೇಳಿ ವಿಶ್ವಾಸ ಅದೇ ಪವಿತ್ರದ. ಅವನ ಬಂದು ಬೆಳೆ ಆಗಿರ್ತಾರಲ್ಲ, ಹೋಗೋದು ಇಲ್ಲ, ಒಂದು ಸಹವಾಸ ಇಡೋದು ಇಲ್ಲ, ಊಟ ಮಾಡುವುದೂ ಇಲ್ಲ. ಈ ಬಾಹ್ಯರ ವ್ಯಕ್ತಿ ಒಂದು ವೇಳೆ ಊಟ ಮಾಡಿದ್ರೆ ಏನಾಗುತ್ತೆ, ಕಾಯಿಲೆ ಬಂದೇ ಬರುತ್ತೆ. ಯಾಕೆಂದ್ರೆ ವಾಕ್ಯದಲ್ಲಿ ಇದೆ, ಮನೆಯಲ್ಲಿ ಹೋಗಿ 1 ಕೊರಿಂಥಿಯರು 8ನೇ ಅಧ್ಯಾಯ ಓದಿ ನೋಡಿ, ಯಾರಾಗಿಲೂ ಬೆಳವಿನ ಚಿಂತೆಯಿಲ್ಲದಂದ್ರೆ ಅದೇ ರೀತಿ ಉಂಟಾಗುತ್ತೆ. ಇದೇ ವಿಷಯ. ಆ ಬೆಳವಿನ ಕೊಳಗಡೆ ಬೋಧನೆ ಮಾಡಿ ಜನಗಳ ಕರ್ಕೊಂಡು ಬರ್ತಾರೆ. ಯಾವ್ದು ವಿಷಯದಲ್ಲಿ? ಪವಿತ್ರದ. ಅಯ್ಯೋ ನಾವೆಲ್ಲ ಪರಿಶುದ್ಧ ಜನ, ದೇವರದ್ದು ಮಕ್ಕಳು, ಅವ್ರ ಮನೇಲಿ ಹೋಗಿ ನಾ ಕೈ ನೀರು ಹಾಕುವುದಿಲ್ಲ ಅಷ್ಟೇ. ಅದು ಏನು ಅರ್ಥ? ನಿನ್ ಭಯ ಅಪ್ಪ, ನಿನ್ನಲ್ಲಿ ಇರುವ ಪವಿತ್ರ ಆತ್ಮದಿಂದ ಅವರಲ್ಲಿ ಇರುವ ಮೂರ್ತಿಗೆ ಮತ್ತು ವಿಶ್ವಾಸ ಆತ್ಮಗಳಿಗೂ ಬೆಲೆ ಜಾಸ್ತಿ ಅರ್ಥ ಅಲ್ವಾ? ನಿಮ್ಮಲ್ಲಿ ಇರೋ ಪವಿತ್ರ ಆತ್ಮಕ್ಕೆ ಬೆಲೆ ಇದೆ ಅಂದ್ರೆ ನೀ ಸ್ಮಶಾನದಲ್ಲಿ ಹೋಗಿ ಊಟ ಮಾಡಿ ನಿನ್ಗೇನೋ ಆಮೇಲೆ ಯಾಕೆ ನಮ್ಮಲ್ಲಿ ಇರೋ ಪ್ರಪಂಚ ಆಕಾಶ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ರು, ಏನೋ ಒಂದು ಉಳ್ಕೊಂಡು ತಿಂದಿದ್ರೆ ಆಗುತ್ತೆ, ಇಲ್ಲಿ ಆಗುತ್ತೆ, ಆಗುವುದು ಸಾಧ್ಯ. ಅದು ಅವ್ನು ನೋಡ್ಬೇಕು. ಆ ವ್ಯಕ್ತಿ, ನೋಡಪ್ಪ ನಮ್ಮನೇಲಿ ಬಂದು ಊಟ ಮಾಡಿದ್ದೆ, ಏನೂ ಆಗಿಲ್ಲ, ಅವ್ನು ಏನೂ ಆಗಲ್ಲ, ನನ್ನ ದೇವರು ಜೀವಿಸೋ ದೇವರು, ಆಮೇಲೆ ಅದು ನನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಬೆಲೆಪಡಿಸಿ ಹೇಳ್ಕೊಡ್ಬೇಕು. ಆ ಥರ ಕೊಟ್ಟಿದ್ದಂದ್ರೆ ಏನಾಗುತ್ತೆ? ಸಾತಾಂದು ನಷ್ಟ ಹೇಳ್ತೀನಿ. ಆ ಥರ ಆಗಿದೆ ಅಂದ್ರೆ ಅವ್ರಿಗೆ ನಷ್ಟ. ಯಾವ್ದು ರೀತಿಯಲ್ಲಿ? ನೀವು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಆಗ್ತೀರಾ, ನಿಮ್ಮ ಉಪದೇಶ ಅವ್ರಿಗೆ ಕೂಡ ಹೋಗುತ್ತೆ, ಸ್ವಲ್ಪ ಸ್ವಲ್ಪ ಯಾವ ವಿಶ್ವಾಸದೊಳಗಡೆ ಬರ್ತಾನೆ. ಸೊ ಅವ್ನಿಗೆ ಏನಾಯ್ತು? ಅವನ ಬಿಸ್ನೆಸ್ ಅಲ್ಲಿ ಅವ್ನಿಗೆ ನಷ್ಟ ಆಯ್ತು. ಅದಕ್ಕೆ ಏನು ವಿಷಯ? ಈ ಥರ ಒಂದು ಪವಿತ್ರ ಒಂದು ವಿಷಯ ಮಾಡಿ ದೂರ ಮಾಡಿ, ಅದೇ ಒಂದು ಐಡಿಯಾ. ಇದೆಲ್ಲ ನಯವಂಚಕವಾಗಿರೋ ವಿಷಯಗಳು.
ಅಡ್ಡ ಮಾಡುವ ವಿಷಯಗಳು, ತಂತ್ರ, ಇದೆಲ್ಲ ನಾವು ಅರ್ಥ ಮಾಡಬೇಕು. ಆಗ ಈ ತರ ವಿಷಯ ಜಯಿಸ್ಬೇಕಂದ್ರೆ ಸರ್ವಾಯುಧ ವರ್ಗ ಧರಿಸಬೇಕು. ಅದೇ ವಿಷಯ. ಒಂದು ವೇಳೆ ಇದೆಲ್ಲ ಜಯಿಸಿ ಎಲ್ಲರ ಫ್ರೆಂಡ್ಶಿಪ್ ಎಲ್ಲ ಧೈರ್ಯವಾಗಿ ಊಟ ಮಾಡಿ ಕೆಲವರ ಬೇರೆ ವಿಷಯದಲ್ಲಿ ಇಟ್ಕೊಳ್ತಾರೆ. ಲಾಸ್ಟ್ ಅಂಡ್ ಫೈನಲ್ ಒಂದು ಪ್ರಕಟಣಾ ಪುಸ್ತಕ 13ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುವಂತದಾಗಿ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆ ಮಾಡುತ್ತದೆ. ನೋಡಿದ್ರ, ಇದ ಒಂದು ಲಾಸ್ಟ್ ಟ್ರಿಕ್. ಅದಕ್ಕೆ ಮುಂದೆ ನೋಡಿದ್ರೆ ವಾಸಿಂಗ್ ಮಾಡ್ತಾನೆ, ಅದೆಲ್ಲ ಮಾಡ್ತಾನೆ. ಲಾಸ್ಟ್ ಟ್ರಿಕ್ ಅನ್ನ ಆಕಾಶದಿಂದ ಬೆಂಕಿ ಇಳಿದು ಬರ ರೀತಿಯಲ್ಲಿ ಮಾಡುವುದು. ಒಂದು ವೇಳೆ ಎಕ್ಸಾಂಪಲ್ ಆಗಿ ನೀವೇ ನಿಮ್ಮ ಚಿಂತೆಯಲ್ಲಿ ಮಾಡಿ ನೋಡಿ, ಯಾರಾಗ್ಲೂ ಒಂದು ವೇಳೆ ಅಮೆರಿಕದಿಂದ ಬರ್ತಾನೆ, ಬ್ರಿಟನ್ ಇಂದ ಬರ್ತಾನೆ, ಇಲ್ಲಿರುವ ಭಾಷೆಗಳಿಗೂ ಬೆಲೆ ಇಲ್ಲ, ಅಲ್ಲಿಂದ ಬರೋರ್ಕಿನ ಬೆಲೆ ಇಲ್ಲ. ಲಕ್ಷ ಸಾವಿರ ಜನಗಳು ಹೋಗ್ತಾರೆ. ಒಂದು ವೇಳೆ ಅವ್ರು ನೋಡಿ ಈಗ ಯೇಸು ನಾಮದಲ್ಲಿ ಬೆಂಕಿ ಬಂದಂದ್ರೆ ಅಷ್ಟೇ ವಿಷಯ, ಎಲ್ಲರೂ ಬಿದ್ದೋಯ್ತು. ಈಗ ಅಯ್ಯೋ, ಏಲಿಯ ಕಾಲದಲ್ಲಿ ಬ್ರದರ್ ನಾವು ಬರೋ ವಾಕ್ಯದಲ್ಲಿ ನೋಡಿದ್ದು ಬ್ರದರ್, ಆಕಾಶದಿಂದ ಬೆಂಕಿ ಬಂದಿದ್ದು. ಇವರು ಬಂದು ನೋಡಿ ಬ್ರದರ್, ಈಗ ಆಕಾಶದ ಬೆಂಕಿಯೇ ಮಾಡಿ ತೋರಿಸಿದ್ದಾರೆ. ಆ ಗುಗ್ಗುಕ್ಕೆ ಗೊತ್ತಿಲ್ಲ, ವಾಕ್ಯದಲ್ಲಿ ಇದೆ. ಸಾತ ಕಳೆದಿರದಲ್ಲಿ ಅದು ಮಾಡುತ್ತಾನೆ. ಜನಗಳಿಗೂ ಅತಿಶಯ. ಇದೆಲ್ಲ ನಾ ಹೇಳಿ ಆಯ್ತು, ರೆಫ್ರೆಶ್ಮೆಂಟ್ಗಾಗಿ ಹೇಳ್ತೀನಿ. ಅರ್ಥ ಆಗುತ್ತಾ? ಅದುವೇ ಬರಲಿ. ಯಾವಾಗಲೂ ನಿಮ್ಮ ಕಿವಿಯಲ್ಲಿ ಒಂದು ವಿಷಯ ಎಕ್ಕೋ ಆಗಿ ಇರಬೇಕು. ಎಕ್ಕೋ ಅಂದ್ರೆ ಏನು ಹೇಳೋದು? ಅಶರೀರಿ ಪ್ರತಿಧ್ವನಿಯಾಗಿ ಕೇಳಬೇಕು. ಏನು ಕೇಳಬೇಕು? ನಾ ಯಾವ ವಿಷಯದಲ್ಲಿ ಕೆಲವು ವಿಷಯಗಳು ಪ್ರತಿ ವಾರ ಇಲ್ಲದ 2 ವಾರ ಒಂದ್ಸಾರಿ 2-3 ಪಾಯಿಂಟ್ ಹೇಳಿಕೊಂಡೇ ಇರ್ತೀನಿ ನಾನು. ಇದು ಒಂದು ವಿಷಯ. ಕಡೆ ದಿನದಲ್ಲಿ ಯೇಸು ಕ್ರಿಸ್ತು ವಿಶ್ವಾಸ ನೋಡಿ ಹೇಳುವುದು, ದೇವರು ಸೇವೆ ಮಾಡಿದ ವ್ಯಕ್ತಿ ನೋಡಿ ಹೇಳ್ತಾನೆ, ನೀ ಯಾರು ನನಗೆ ಗೊತ್ತಿಲ್ಲ. ಹಾಗೆ ಆ ವ್ಯಕ್ತಿ ಹೇಳುವ ಉತ್ತರ ಬದಲ್ ತುಂಬಾ ಮುಖ್ಯವಾಗಿ ನಿಮ್ಮ ಕಿವಿಯಲ್ಲಿ ಇರಬೇಕು. ಏನ್ ಹೇಳ್ತಾನೆ? ದೇವರ ನನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಿನ್ನ ನಾಮದಲ್ಲಿ ನಾನು ಅದ್ಭುತ ಮಾಡಿದೆ, ನಿನ್ನ ನಾಮದಲ್ಲಿ ನಾನು ದೆವ್ವಗಳೇ ಕಳಿಸಿದೆ, ಉಳಿಸಿದೆ. ಉತ್ತರ ಕೊಡ್ತಾರೆ, ನೀ ಯಾರು ನನಗೆ? ನಿಜವಾಗಿ ದೇವರು ಯೋಚನೆ ಮಾಡುವ ರೀತಿಯಲ್ಲಿ ಈ ದೇವ ಸೇವೆ ಮಾಡುವ ವ್ಯಕ್ತಿ ಯೇಸು ನಾಮದಲ್ಲಿ ದೆವ್ವಗಳೇ ಕಳಿಸಿದಂದ್ರೆ ಯೇಸು ಕ್ರಿಸ್ತು ಸುಳ್ಳು ಹೇಳ್ತಾರ? ಅವ ಏನರ್ಥ? ಯೇಸು ಕ್ರಿಸ್ತು ಗೊತ್ತೇ ಇಲ್ಲ, ಸುಮ್ಮನೆ ನಾವು ಉಪಯೋಗಿಸಿದೆ ಅಷ್ಟೇ. ಈ ಕಾಲದಲ್ಲಿ ಎಷ್ಟೋ ಜನಗಳಿಗೆ ಯೇಸು, ಯೇಸು ಪ್ರಭು, ಯೇಸು ದಾಸು, ಯೇಸು ಒಡೆಯರೆಲ್ಲ ಹೆಸರಿದೆ. ಯಾವ್ದು ಹೆಸರಲ್ಲಿ ಕಳಿಸಿದ್ದಾರೆ? ಆ ಯೇಸು ನಿಜವಾಗಿರುವ ಕರ್ತನಾಗಿ ಯೇಸು ಕ್ರಿಸ್ತು ಮುಖಾಂತರವಾಗಿ ಕಳಿಸ್ಬೇಕೆಂದ್ರೆ ಅದಕ್ಕೂ ಒಂದು ವಿಷಯ ವಾಕ್ಯದಲ್ಲಿ ಕೊಟ್ಟಿದೆ. ಅವ ಯಾರು ನಮ್ಗೆ ಅರ್ಥ ಆಗಬೇಕು. ನೀವೊಂದು ಪಾಪಿನ ಅವನ ಅರ್ಥ ಆಗಬೇಕು. ಎಲ್ಲಿಂದ ಬಿಡುಗಡೆ ನಮ್ಗೆ ಅರ್ಥ ಆಗಬೇಕು. ವಿಷಯ ಅವನ ಕಿವಿಯಲ್ಲಿ ಸುವಾರ್ಥ ಹೋಗಬೇಕು. ಇಲ್ಲಂದ್ರೆ ದೇವರದು ನಾಮ ಮಹಿಪಡುವುದೇ ಇಲ್ಲ. ಅವರು ಸಿಲುಬೆಯಲ್ಲಿ ರಕ್ತ ಸೋರಿಸಿ ಪ್ರಾಣ ಬಿಟ್ಟದ್ದು ವ್ಯರ್ಥವಾಗುತ್ತೆ. ಅಲ್ಲಿ ದೇವರದ ನಾಮ ಎಲ್ಲ ಮಹಿಪಡುವುದು, ಈ ವ್ಯಕ್ತಿದ ನಾಮ. ಪಾಸ್ಟರ್ ಎನ್ನ ಬ್ರದರ್ ಬೆಂಕಿ ಕೈಯ ಮುಟ್ಟಿಯ ಚಿನ್ನ ಅಮ್ಮ ಅಮ್ಮ ಕೈ ಬಿಟ್ಟೇ ಹೋಗಿತ್ತು ದೆವ್ವ. ಅಷ್ಟೇ, ದೆವ್ವ ಬಿಟ್ಟು ಹೋಗೋದು ಇವನಿಗೆ ನಾಮ ಹೆಚ್ಚಾಗಿ ಬರುತ್ತೆ. ಒಂದು ಹೋಗುವುದು ಇನ್ನೊಂದು ಬರುವುದು. ಅಲ್ಲಿ ಯೇಸು ಕ್ರಿಸ್ತುವಿಗೆ ಏನು ಮಹಿಮೆ? ಅವ್ರು ಹೇಳ್ತಾರೆ, ನೀ ಯಾರು ನನಗೆ? ಅಯ್ಯೋ, ನನಗೆ ಗೊತ್ತಿಲ್ವಾ? ನಿನ್ನ ನಾಮದಲ್ಲಿಲ್ವಾ ನಾನು ಕಳಿಸಿದ್ದು? ಒಂದು ವೇಳೆ ಯೇಸು ಕ್ರಿಸ್ತು ನಾಮದಲ್ಲಿ ಯೇಸು ಕ್ರಿಸ್ತು ಮುಖಾಂತರವಾಗಿ ದೆವ್ವ ಹೋಗಿದೆ ಅಂದ್ರೆ ದೇವರು ಸುಳ್ಳು ಹೇಳಲ್ವಾ? ಅವ್ರು ಏನು ಉತ್ತರ ಕೊಡ್ಬೋದು? ಅದು ಈ ವರ್ಷ, ಈ ದಿನ, ಈ ಜಾಗದಲ್ಲಿ
ಈ ತರ ಆಯ್ತು, ನನಗೆ ಜ್ಞಾಪಕ ಇದೆ ಇಲ್ವಾ? ಇಲ್ಲಿ ಹೇಳ್ತಾರೆ, ನೀ ಯಾರು ನನಗೆ ಗೊತ್ತಿಲ್ಲ, ಇವನು ಜ್ಞಾಪಕ ಮಾಡಿ ಕೊಡ್ತಾನೆ, ನನಗೆ ಗೊತ್ತಿಲ್ಲ, ಇದು ಮಾಡಿ ಅದು ಮಾಡಿ, ನೀ ಏನು ಮಾಡಿ ನನಗೆ ಗೊತ್ತಿಲ್ಲ. ವಿಷಯ ಚೆನ್ನಾಗಿ ಅರ್ಥ ಆಗಬೇಕು. ಅಲ್ಲಿ ಬರೋ ನಾಮನ ಯೇಸು ಮಾಡಿದಲ್ಲ ಸೈತಾನ. ಅವ ನಿಮ್ಗೆ ಸಂಶಯ ಬರ್ತಾರೆ, ಸೈತಾನ ಕಳ್ಸಕ್ಕಾಗಲ್ಲ ಅನ್ನೋ ವಾಕ್ಯದಲ್ಲಿ ಇದು ಕಳಿಸೋದಲ್ಲ, ಇದೊಂದು ಅಡ್ಜಸ್ಟ್ಮೆಂಟ್. ನೀವು ಹೋಗುವ ರೀತಿಯಲ್ಲಿ ಹೋಗು, ನಾನು ಬೈಯುವ ರೀತಿಯಲ್ಲಿ ಬೈತೀವಿ, ಆಗ ನಾವಿಬ್ಬರು ಇಲ್ಲಿ ಇದೊಂದು ಅಡ್ಜಸ್ಟ್ಮೆಂಟ್. ನಾವು ಈ 30 ಬಸ್ ನೈಟು ಆ ಸ್ಕಿಟ್ಟಲ್ಲಿ ಇದೇ ವಿಷಯನ ಇಲ್ವಾ? 3-4 ದೇವಾಗಳು ಬಂದು ಒಂದಕ್ಕೊಂದು ಅಡ್ಜಸ್ಟ್ ಮಾಡಿ ಆಗ ಸ್ವಲ್ಪ ಬಿಡುಗಡೆ ಸಿಕ್ಕಿತ್ತು. ಉದಾಹರಣವಾಗಿರೋ ಒಂದು ಸ್ಕಿಟ್ ಅದನ್ನ ಆಗೋದು ನಿಜ ವಿಷಯ, ಅದು ಇದನ್ನ ಆಗುವುದು. ಜನರಿಗೆ ಈಗ ಅದೆಲ್ಲ ಅರ್ಥ ಮಾಡ್ಬೇಡ. ತಲೆಯಲ್ಲಿ ಕೈ ಮುಟ್ಟಬೇಕು, ಮುಟ್ಟಿದ ಕ್ಷಣ ಬಿದ್ದೋಗಬೇಕು ಅಷ್ಟೇ. ಈ ರೀತಿಯಲ್ಲಿ ಜನಗಳ ವಂಚಿಸಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವ್ದು ರೀತಿಯಲ್ಲೆಲ್ಲ? ವಿಶ್ವಾಸ ಎಂಬ ವಿಷಯದಲ್ಲಿ, ಪವಿತ್ರದ ಎಂಬ ಉಪದೇಶದಲ್ಲಿ, ಊಟ ವಿಷಯದಲ್ಲಿ, ಪವಿತ್ರದ ವಿಷಯದಲ್ಲಿ, ಅದರೆಲ್ಲ ನಾವು ಜಯಿಸಿ ಬಂದಿದ್ದರ ಲಾಸ್ಟ್ ಒಂದು ಟ್ರಿಕ್ಕು ಅದ್ಭುತ ತೋರಿಸಿ ಇಟ್ಕೊಳ್ತಾರೆ. ಯಾಕೆಂದ್ರೆ ಯೇಸು ಕ್ರಿಸ್ತು ಹೇಳಿದ್ರು, ನೋಡಿ ನೀವು ನಂಬೇ ನೀನು ನೋಡಾದೆ ಅಪ್ಪ ಕೈ ಬುಟ್ಟ ಕ್ಷಣ ಬಿದ್ದೋಯ್ತು, ನಾನು ನಂಬ್ತೀನಿ, ನೋಡಿ ನಮ್ಗೆ ಬೇಡ. ಅಲ್ಲಿ ಅದು ಕ್ಲೀನ್ ಬೋಲ್ಡ್ ಆ ವಿಷಯ. ಈ ರೀತಿಯಲ್ಲಿ ಜನರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಈ 12ನೇ ವಾಕ್ಯ ನಾವು ನೋಡಿ. ಈಗ 13ನೇ ವಾಕ್ಯ. ಆದುದರಿಂದ ಕೆಟ್ಟ ದಿನದಲ್ಲಿ ನೀವು ಅವುಗಳನ್ನು ಎದುರಿಸಿ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ನಿಲ್ಲಲು ಶಕ್ತರಾಗುವಂತೆ ದೇವರ ಸರ್ವ ಆಯುಧವನ್ನು ನಿಮಗಾಗಿ ತೆಗೆದುಕೊಳ್ಳಿರಿ. ಅಲ್ಲಿ ನೋಡಿ ಧರಿಸಿಕೊಳ್ಳ್ರಿ ಹೇಳಿಲ್ಲ. 11ನೇ ವಾಕ್ಯ. ಯಾಕೆ ಧರಿಸಬೇಕು? ಹೋರಾಟ ಇದೆ. ಆ ಹೋರಾಟ ಈ ರೀತಿಯಲ್ಲಿ ಬರುತ್ತೆ. ಈಗ ಅದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಪವಿತ್ರ ವಿಷಯದಲ್ಲಿ ಅದು ಇದು ಅನೇಕ ವಿಷಯ ನಾವು ನೋಡಿ ಆಯ್ತು. ಸರಿ, ಈಗಲಾಗಿಲೂ ಆಯ್ತಪ್ಪ ವಿಷಯ ಇದೇ, ನಿಮ್ದು ಸರ್ವಾಯುಧ ವರ್ಗನ ಆಯುಧ ಹೆಸರು ಹೇಳ್ಬೋದಾಯ್ತಲ್ಲ. ಇಲ್ಲಿ ಅವರದು ಹೇಳಿಲ್ಲ. ಇಲ್ಲಿ ಹೇಳಿದ ಇನ್ನೊಂದು ವಿಷಯ ಇದೆ, ಅಲ್ಲಿ ಧರಿಸಿಕೊಳ್ಳರಿ, ಇದು ತೆಗೆದುಕೊಳ್ಳರಿ. ಎಲ್ಲ ಧರಿಸುವುದು ಸಾಧ್ಯವಲ್ಲ ಇಲ್ವಾ? ಗಡ್ಗ ಧರಿಸುವುದು ಸಾಧ್ಯ ಇಲ್ಲ, ಗಡ್ಗೆ ಕೈಯಲ್ಲಿ. ಕುರಾನಿ ಧರಿಸುವುದು ಸಾಧ್ಯ ಇಲ್ಲ, ಕುರಾನಿ ಕೈಯಲ್ಲಿ ಇರಬೇಕು. ಮತ್ತದೆಲ್ಲ ಧರಿಸ್ಬೋದು. ಒಬ್ಬ ಕೆಲವು ಧರಿಸಬೇಕು, ಕೆಲವು ಕೈಯಲ್ಲಿ ತೆಗೆದುಕೊಳ್ಳಬೇಕು. ಸರಿ, ಅದೆಲ್ಲ ಇಲ್ಲಿ ಮುಖ್ಯ ವಿಷಯ. ಅದು ಮುಂದಕ್ಕೆ ಬರುವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ವಿಷಯ ಇದೆಲ್ಲ ನಿಮ್ಗೆ ಅರ್ಥ ಆಯ್ತು. ಇನ್ನು ಎಚ್ಚರಿಸುತ್ತೇನೆ, ಇದು ಒಂದೇ ರೀತಿಯಲ್ಲಿ ಬಂದಾಯ್ತು ಹೋಗಿ ಆಯ್ತು ಬೇಡ. ಜೀವನ ಕಡೆಯ ಅಂದ್ರೆ ತಂಗ ಇದು ಬರುತ್ತೆ. ಎಲ್ಲಾ ವ್ಯಕ್ತಿ ಜೀವನದಲ್ಲಿಯೂ ಒಂದು ಕಷ್ಟ ದಿನ ಬರುತ್ತೆ. ಯಾರು ಆ ದಿನ ಜಯಿಸುತ್ತಾರೋ ಅವರು ನಿತ್ಯ ಜೀವನ್ ಹೊಂದಬಹುದು. ಈಗ ನಾವು ಒಂದು ಆಯ್ತು ನೀವು ಹೇಳುವುದು, ಇನ್ನೂ ಒಂದು ಇಲ್ಲ, ಇನ್ನು ನಾವು ತಾತ್ಕಾಲಿಕ ಜೀವನದಲ್ಲಿ ಇರ್ಬೋದು. ಆ ಯಾರು ಜಯಿಸಿ ಮುಂದಕ್ಕೆ ಬರುತ್ತೋ ಅವರಲ್ಲಿ ನಿತ್ಯ ಜೀವನ್ ಹೊಂದುತ್ತಾರೆ. ಇಲ್ಲಂದ್ರೆ ಇದು ಸಾಧ್ಯನೇ ಅಲ್ಲ. ಅರ್ಧ ಇಲ್ಲಿ ಇರುವುದು ಈ ವಿಷಯ. ಆಗಬೇಕೆಂದ್ರೆ ಯಾವ್ದು ರೀತಿಯಲ್ಲಿ ಈ ಕಷ್ಟಕಾಲ ಬರುತ್ತೆ? ಒಂದು, ಈ ಪ್ರಪಂಚಕ್ಕೆ ಕಡೆಯ ದಿನ ಕಷ್ಟಕಾಲ, ಅದು ನೋಡಬಹುದು. ಇನ್ನೊಂದು, ಪ್ರತಿ ವ್ಯಕ್ತಿ ಜೀವನದಲ್ಲಿ ಬರುತ್ತೆ. ಈ ಜೀವನ ಅಂತ ಅನೇಕ ಅಷ್ಟು ಕಾಲ ಸಿಕ್ಕಲ್ಲ. ಕೆಲವ್ರಿಗೆ ವಯಸ್ಸಾಗಿ ಕಣ್ಣು ಕಾಣಲ್ಲ ಹೇಳ್ಬೋದು, ಕೆಲವ್ರಿಗೆ ಅಷ್ಟೆಲ್ಲ ಸಿಕ್ಕಲ್ಲ. ಹೋಗೋ ದಾರಿಯಲ್ಲೇ ಆಕ್ಸಿಡೆಂಟ್ ಅಪ್ಪ. ಒಂದೇ ವಾಕ್ಯ ಹೇಳುವುದು, ವಾರ್ತೆ ಹೇಳುವುದು, ಸ್ಪಾಟ್ ಔಟ್. ಫಿನಿಶ್. ಏನೌಟು? ಸ್ಪಾಟ್ ಔಟ್.
ಅಷ್ಟೇ ವಿಷಯ. ಆಗಲೂ ಬರುತ್ತೆ. ಯಾವ್ದು ರೀತಿಯಲ್ಲಿ ಯಾರಿಗೆ ಏನಾಗುತ್ತೋ ಹೇಳಕ್ಕಾಗಿಲ್ಲ. ಆಗ ಔಟ್ ಆಗಿದ್ದು ಅವನಿಗೂ ಕಷ್ಟ ದಿನ. ಆಮೇಲೆ ಇದು ಎಲ್ಲಾರ ಜೀವನದಲ್ಲಿ ಬರ್ಬೋದು. ಹಾಗೆ ಇದೆಲ್ಲ ಬರುತ್ತೆ ಹೋಗುತ್ತೆ. ನೀವು ಜಯಿಸ್ಬೇಕೆಂದ್ರೆ ಏನ್ ಮಾಡಬೇಕು? ನೀವು ಪ್ರಾಯಸ್ಥ ಕಾಲದಲ್ಲಿ ಆ ವಿಷಯನೇ ನಾವು ನೋಡಬೇಕು. ಅದು ಪ್ರಸಂಗಿದ ಪುಸ್ತಕ 12ನೇ ಅಧ್ಯಾಯ 1ರಿಂದ 7 ತನಕ ವಾಕ್ಯಗಳು. ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು ಇವುಗಳಲ್ಲಿ ನನಗೆ ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ಸೂರ್ಯನು ಬೆಳಕು ಚಂದ್ರನು ನಕ್ಷತ್ರಗಳು ಕತ್ತಲಾಗದಿರುವಾಗಲೇ ಮಳೆಯ ಮೋಡಗಳು ತಿರುಗಿ ಬರುವುದಕ್ಕಿಂತ ಮುಂಚೆಯೇ ಆತನನ್ನು ಸ್ಮರಿಸು. ಆ ದಿನದಲ್ಲಿ ಮನೆ ಕಾಯುವವರು ನಡಗುವರು, ಬಲವಾದ ಮನುಷ್ಯರು ತಾವಾಗಿಯೇ ಬೊಗ್ಗುವರು, ಅಳೆಯುವವರು ಸ್ವಲ್ಪ ಇರುವುದರಿಂದ ಸುಮ್ಮನಿರುವರು, ಕಿಟಕಿಗಳಿಂದ ಹೊರಗೆ ನೋಡುವವರು ಮಂಕಾಗುವರು. ಅಲೆಯುವ ಶಬ್ದವು ಕಡಿಮೆಯಾದಾಗ ಬೀದಿಯಲ್ಲಿ ಬಾಗಿಲುಗಳು ಮುಚ್ಚಿರುವವು. ಅವನು ಪಕ್ಷಿಯ ಶಬ್ದವಾದಾಗ ಎದ್ದೇಳುವನು. ಗಾನದ ಕುಮಾರ್ತೆಯರೆಲ್ಲ ಕುಗ್ಗುವರು, ಅಲ್ಲದೆ ಅವರು ದಿನ್ನೆಗೆ ಎದರುವರು. ದಾರಿಯಲ್ಲಿ ಹೆದರಿಕೆಗಳಿರುವವು. ಬಾದಾಮಿಯ ಮರ ಹೂವು ಬಿಡುವುದು, ಮಿಡತೆಯು ಭಾರವಾಗಿ ಇರುವುದು, ಆಶೆ ಬಿದ್ದು ಹೋಗುವುದು. ಮನುಷ್ಯರು ತನ್ನ ನಿತ್ಯ ಗೃಹಕ್ಕೆ ಹೋಗುವನು. ಗೋಳಾಡುವವರು ಬೀದಿಯಲ್ಲಿ ತಿರುಗಾಡುವರು. ಬೆಳ್ಳಿಯ ಸರಿಗೆ ಬಿಚ್ಚಲ್ಪಡುವುದು, ಇಲ್ಲವೇ ಬಂಗಾರದ ಬಟ್ಟಲು ಒಡೆದು ಹೋಗುವುದು. ಮಣ್ಣಿನ ಮಡಿಕೆಯು ಬುಗ್ಗೆಯ ಬಳಿಯಲ್ಲಿ ಒಡೆದು ಹೋಗುವುದು, ಇಲ್ಲವೇ ಕೊಳದ ಹತ್ತಿರ ರಾಟೆ ಮುರಿಯುವುದು. ಆಮೇಲೆ ಧೂಳು ಅದು ಇದ್ದ ಹಾಗೆಯೇ ಭೂಮಿಗೆ ಹಿಂತಿರುಗುವುದು. ಆತ್ಮವು ಅದನ್ನು ಕೊಟ್ಟ ದೇವರ ಬಳಿಗೆ ಹಿಂತಿರುಗುವುದು. ನೋಡಿದ್ರ? ಈಗ ಒಂದೊಂದು ವಾಕ್ಯವಾಗಿ ಓದಿಸಿದ್ರು. ಕಷ್ಟದ ದಿನಗಳು ಬರುವುದಕ್ಕೆ ಮುಂಚೆ ಇವುಗಳಲ್ಲಿ ನನಗೆ ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ನೋಡಿದ್ರ? ಕಷ್ಟ ದಿನ ಬರುವುದಕ್ಕೆ ಮುಂಚೆ ಅನೇಕರು ಹೇಳೋದು ಇದು ಪ್ರಪಂಚ ಕಡೆಯ ದಿನದಲ್ಲಿ ಹೇಳ್ತಾರೆ. ಪ್ರಪಂಚ ಕಡೆಯಲ್ಲಿ ಕಷ್ಟ ಬರುತ್ತೆ. ಅದೇ ಸಮಯ ಪ್ರತಿ ವ್ಯಕ್ತಿ ಜೀವನದಲ್ಲಿಯೂ ಕಡೆಯದಲ್ಲಿ ಕಷ್ಟ ದಿನ ಬರುತ್ತೆ. ಅನೇಕರಿಗೂ ಅನೇಕ ಕಷ್ಟ. ಕೆಲವರು ಹೇಳ್ತಾರೆ ವಯಸ್ಸಾಗಿಬಿಟ್ರೆ ಈಗ ಮಕ್ಕಳನ್ನ ನೋಡಲ್ಲ, ಮಗಳನ್ನ ನೋಡಲ್ಲ, ಮಗನ ನೋಡಲ್ಲ. ನಾ ಎಷ್ಟೋ ಕಷ್ಟಪಟ್ಟು ಅವನು ಬೆಳೆಸಿದ್ದೆ ಇಲ್ವಾ? ಸೊ ಅನೇಕ ರೀತಿಯಲ್ಲಿ ಒಂದೊಂದು ಮನುಷ್ಯ ಕಷ್ಟ ಬರುತ್ತೆ. ಅದು ಬಂದು ಏನು ಹೇಳ್ತಾರೆ ಅಲ್ಲಿ, ನಮ್ಗೆ ಇಷ್ಟವಾಗಿರುವ ವಿಷಯ ಇಷ್ಟ ಇಲ್ಲ ಹೇಳೋ ಒಂದು ಕಾಲ ಬರುತ್ತೆ. ಆ ದಿನಗಳು ಬರೋದಕ್ಕೆ ಮುಂಚೆ ನಿನ್ನ ಸೃಷ್ಟಿಕರ್ತನ ನಿಮ್ಮ ಪ್ರಾಯಸ್ಥ ಕಾಲದಲ್ಲಿ ಸ್ಮರಿಸು. ಎಲ್ಲರಿಗೂ ಈ ಕಾಲ ಬರುತ್ತೆ. ತುಂಬಾ ಇಷ್ಟ ನನಗೆ ಅದು ಮಾಡುವುದು ಇದು ಮಾಡುವುದು ತುಂಬಾ ಇಷ್ಟ. ಏನೇನು ಇಷ್ಟ ಕೆಳಗಡೆ ಬರುತ್ತೆ. ಈಗ ಅದೆಲ್ಲ ನನಗೆ ಇಷ್ಟ ಇಲ್ಲ. ಈಗ ಈ ನೋವು, ಒಂದು ಸಮಾಧಾನ, ಇದೆಲ್ಲ ನನಗೆ ಬೇಡ ಅನ್ನೋ ಒಂದು ಕಾಲ ಬರುತ್ತೆ. ಅರ್ಥ ಆಗುತ್ತಾ? ಯಾವ್ದು ವಿಷಯ? 2ನೇ ವಾಕ್ಯ. ಸೂರ್ಯನು ಬೆಳಕು ಚಂದ್ರನು ನಕ್ಷತ್ರಗಳು ಕತ್ತಲಾಗದಿರುವಾಗಲೇ ಮಳೆಯ ಸಾಕು. ಕತ್ತಲಾಗದಿರುವಾಗಲೇ ಅದು ಅನೇಕ ಚಿಂತೆ. ಯೇಸು ಕ್ರಿಸ್ತ ಹೇಳಿದೆ ಕಡೆಯ ದಿನದಲ್ಲಿ ಸೂರ್ಯ ಅಂಧಕಾರ ಆಗುತ್ತೆ, ನಕ್ಷತ್ರ ಅಂಧಕಾರ ಆಗುತ್ತೆ, ಚಂದ್ರನಲ್ಲಿ ಬೆಳಕು ಸಿಕ್ಕಲ್ಲ ಅಂತ ಹೇಳ್ತಾರೆ. ಆ ವಿಷಯನೇ ಹೇಳ್ತಾರೆ. ಅದು ಆಗಬಹುದು. ಹಾಗೆ ಪ್ರತಿ ವ್ಯಕ್ತಿನ ನೋಡುವಾಗ ವಯಸ್ಸಾಗಿ ನಿಮ್ ಕಣ್ಣು ಏನಾಗುತ್ತೆ? ಕುರುಡಾಗುತ್ತೆ, ಅರ್ಥ ಮೊಬ್ಬಾಗುತ್ತೆ. ಏನು ಯಾರನ್ನು ಗೊತ್ತಾ? ಗೊತ್ತಿಲ್ಲಲ್ವೇ? ಯಾರಮ್ಮ ಕೇಳ್ತಾರಲ್ಲ, ಇದೇ ನಿನ್ ದೊಡ್ಡ ಮಗಳು, ಹೌದಾ, ಚೆನ್ನಾಗಿದ್ದೀರಾ? ನೋಡಲ್ಲ. ಇದು ನೋಡಿದಿರಾ, ಅದು ನೋಡಿದಿರಾ? ಇಲ್ಲ, ವಯಸ್ಸಾಯ್ತು. ಈಗ ಒಂದು ಕಾಲ ಬರುತ್ತೆ, ಕಣ್ಣು ಮಬ್ಬಾಗುವ ಕಾಲ. ಆ ಕಾಲ ಬರೋದಕ್ಕೆ ಮುಂಚೆ
ನಿಮ್ಮ ಪ್ರಾಯಸ್ಥ ವಯಸ್ಸಲ್ಲಿ ಅವರ ನೀವು ಸ್ಮರಿಸು. ನೆಕ್ಸ್ಟ್, ಮಳೆ ಕತ್ತಲಾಗದಿರುವಾಗಲೇ ಮಳೆಯ ಮೋಡಗಳು ತಿರುಗಿ ಬರುವುದಕ್ಕಿಂತ ಮುಂಚೆಯೇ ಆತನನ್ನು ಸ್ಮರಿಸು. ಅದೇನದು? ಮಳೆ ತಿರುಗ ಬರುವುದಕ್ಕೂ ಮುಂಚೆ ಮೋಡ ಬಂದು ಚೆನ್ನಾಗಿ ಮಳೆ ಬಂದಾಯ್ತು, ತಿರ್ಗ ಬರುತ್ತಾ? ಬರಲ್ಲ. ತಿರ್ಗ ಅದು ಕಾಲ ಬರುತ್ತೆ, ಆವಾಗ ಮಾಡಬೇಕು, ಮಳೆ ಕಾಲನೂ ಬರುತ್ತೆ. ಅದೇ ರೀತಿಯಲ್ಲಿ ಪ್ರಾಯಸ್ಥ ವಯಸ್ಸಲ್ಲಿ ಚೆನ್ನ ಆಟ ಆಡಿದೆ, ಈಗ ಮಳೆ ಬಂದು ಹೋಯ್ತು, ತಿರ್ಗ ಬರಲ್ಲ. ಇದು ಮ್ಯಾಕ್ ಉದಾಹರಣವಾಗಿ ಹೇಳಿದೆ. ಅದು ಬಂದು ಹೋಗುವುದಕ್ಕೆ ಮುಂಚೆ ಏನು ಮಾಡಬೇಕು? ಸೃಷ್ಟಿಕರ್ತ ಸ್ಮರಿಸಿ. ಚೆನ್ನ ಮಳೆ ಬರುತ್ತಲ್ಲ ಆವಾಗ ಸ್ಮರಿಸಿ. ಮಳೆಲ್ಲ ಹೋಗಿ ಮೋಡನೂ ಹೋಯ್ತು, ಆ ಕಾಲ ಬರುತ್ತೆ. ಅರ್ಥ ಆಗುತ್ತಾ? ನಿಮ್ಮ ಹತ್ರ ನೆಲ್ಲ ಹಣ ಇರುವಾಗ ಮಳೆ ಚೆನ್ನಾಗಿ ಬರುವಾಗ ಎಲ್ಲರೂ ಮಳೆ ಬೇಗ ಬಂದು ಹೋಯ್ತು ಅಂದ್ರೆ ಏನಾಗುತ್ತೆ? ಬರಗಾಲ. ಅಯ್ಯೋ ಮಳೆ ಇಲ್ಲ, ಅದಿಲ್ಲ ಇದಿಲ್ಲ, ಇಲ್ಲಿ ಬರಗಾಲ, ಹಣನೇ ಈಗ ನಿಮ್ಗೆ ಯಾರು ಬೇಡ. ನೋ ಫ್ರೆಂಡ್ಸ್, ಅದೆಲ್ಲ ಆಗೋದು ಮುಂಚೆ ಚೆನ್ನಾಗಿ ಮಳೆ ಇರೋ ಕಾಲದಲ್ಲಿನೇ ಸೃಷ್ಟಿಕರ್ತನ ಸ್ಮರಿಸು. ಏನರ್ಥ? ಮಳೆ ಅಲ್ಲ, ಚೆನ್ನಾಗಿ ಜೀವನ ಮಾಡುವಾಗ ಸೃಷ್ಟಿಕರ್ತನ ಸ್ಮರಿಸು. ಮತ್ತು ಆ ದಿನದಲ್ಲಿ ಮನೆ ಕಾಯುವರು ನೋಡಿದ್ರ ದೊಡ್ಡ ಶ್ರೀಮಂತ ವಾಚ್ಮನ್ ಇದೆ. ಬಲವಾದ ಮನುಷ್ಯರು ತಾವಾಗಿಯೇ ಬೊಗ್ಗುವನು. ಯಾವ್ದ್ರಿದೆ? ಹೋಗಪ್ಪ, ಇವ್ರ ಹತ್ರ ಕೆಲಸ ಮಾಡಿ ಏನ್ ಪ್ರಯೋಜನ? ಯಾರು ಬಲವಾದ ಮನುಷ್ಯರು? ಬಾಡಿ ಗಾರ್ಡ್ಸ್. ಅವ್ರನ್ನ ಬಿಟ್ಟು ಹೋಗುತ್ತಾನೆ, ವಯಸ್ಸಾಯ್ತು, ಈಗ ಬೇಡ. ಎಲ್ಲ ಕಾಲದಲ್ಲಿ ಬರುತ್ತೆ. ನೆಕ್ಸ್ಟ್, ಅಳೆಯುವವರು ಸ್ವಲ್ಪ ಇರುವುದರಿಂದ ಸುಮ್ಮ ಕೂತ್ಕೊಳ್ತಾರೆ, ಏನು ಕೆಲಸ ಮಾಡಲ್ಲ. ಅದ್ರ ಬಗ್ಗೆ ಇವ್ರಿಗೆ ಚಿಂತೆನೇ ಇಲ್ಲ ಈ ವ್ಯಕ್ತಿಗೆ. ಅಯ್ಯೋ ನಮ್ಮ ಬಾಡಿ ಗಾರ್ಡ್ ಹೋಯ್ತಲ್ಲ, ನಮ್ಮ ವಾಚ್ಮನ್ ಹೋಯ್ತಲ್ಲ, ನಮ್ಮ ಫ್ಯಾಕ್ಟ್ರಿನಿಂದ ಹೋಗುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ಬೇರೆ ಚಿಂತೆ ಬಂದಾಯ್ತು. ಈ ಕಾಲ ಎಲ್ಲರ ಜೀವನದಲ್ಲಿ ಬರುತ್ತೆ. ಅದು ಆ ವ್ಯಕ್ತಿ ಜೀವನದಲ್ಲಿ ಇರುವ ಕಷ್ಟ ದಿನಗಳು. ಅದು ನಿಮ್ಮ ಜೀವನಕ್ಕೆ ಬರಬಾರದ. ನೀವು ಪ್ರಾಯಸ್ಥ ಕಾಲದಲ್ಲಿ, ಚೆನ್ನ ನಡಮಾಡುವ ಕಾಲದಲ್ಲಿ ಆ ಸೃಷ್ಟಿಕರ್ತರ ನೀವು ಸ್ಮರಿಸಬೇಕು. ಕಿಟಕಿಗಳಿಂದ ಹೊರಗೆ ನೋಡುವವರು ಮಂಕಾಗುವರು. ಅಳೆಯುವ ಶಬ್ದವು ಕಡಿಮೆಯಾದಾಗ ಬೀದಿಯಲ್ಲಿ ಬಾಗಿಲುಗಳು ಮುಚ್ಚಿರುವವು. ಬೀದಿಯಲ್ಲಿ ಬಾಗಿಲೆಲ್ಲ ಮುಚ್ಚಿರುತ್ತೆ. ಅರೆಯೋ ಯಂತ್ರ ಶಬ್ದ, ಫ್ಯಾಕ್ಟ್ರಿ ಅದೇ ವಿಷಯ. ಬಿಸ್ನೆಸ್ ಎಲ್ಲ ಡೌನ್ ಆಗುತ್ತೆ. ಇಲ್ಲಂದ್ರೆ ನಿಮ್ಗೆ ಅಲಾರ್ಮ್ ಕೊಟ್ಟು, ಸರ್ 5 ಗಂಟೆಗೆ ಹೋಗ್ಬೇಕು, ಎದ್ದಳಿನ ಹೇಳ್ಬೇಕು. ಈಗ ಅವನು ಇಲ್ಲ, ಎವರು ಎಲ್ಲ ಬಿಟ್ಟು ಹೋಯ್ತು. ಈಗ ಪಕ್ಷಿಗಳು ಕಾಕ ಹೇಳ್ಬೇಕು, ಬೆಳಗ್ಗೆ ಮುಂಜಾನೆ ಸಮಯದ ಅರ್ಥ ಆಗಬೇಕು, ಬೇರೆ ಯಾರು ಅನ್ಸೋದಕ್ಕೆ ಇಲ್ಲ. ಆ ಕಾಲ ಬರುತ್ತೆ. ಅದಕ್ಕೆ ಮುಂದೆ ಪ್ರಾಯಸ್ಥ ವಯಸ್ಸಲ್ಲಿ ಅವರ ಸ್ಮರಿಸು. ಅವನ ಪಕ್ಷಿಯ ಶಬ್ದವಾದಾಗ ಎದ್ದೇಳುವನು. ಗಾನದ ಕುಮಾರ್ತೆಯರೆಲ್ಲ ಕುಗ್ಗುವರು. ಈಗ ಗಾನನೂ ಇಲ್ಲ, ಕುಮಾರತೆಯೂ ಇಲ್ಲ. ಚೆನ್ನಾಗಿ ಈ ಕಾಲ ಹೇಳಿದ್ರೆ ಎಲ್ಲ ಕ್ಲಬ್ ಡ್ಯಾನ್ಸ್ ಎಲ್ಲ ಹೋಗಿರೋ ವ್ಯಕ್ತಿ, ಚೆನ್ನಾಗಿ ಮಾಡೋಗಿರುವ ಕಾಲದಲ್ಲಿ ಈಗ ಅರ್ಥ ಆಗುತ್ತಾ? ಈಗ ಮಳೆ ನಿಂದೋಯ್ತು, ಮೋಡನೂ ತಿರ್ಗ ಹೋಯ್ತು, ಈಗ ಯಾವುದೂ ಇಲ್ಲ. ಅದ್ಮೇಲೆ ಇಷ್ಟೇನೋ ಇಲ್ಲ. ಇವ್ರಿಗೆ ಒಂದೇ ಚಿಂತೆ, ಜೀವನ ಬಿಟ್ಟು ಹೋಗುತ್ತ, ನೋವು ಹೃದಯದಲ್ಲಿ ಬರುತ್ತಾ. ಈಗ ಅಯ್ಯೋ ಮಾಡಿ ಯಾರು ಹೇಳಿಕೊಡ್ಬೇಕ? ಪ್ರಾಯಸ್ಥ ವಯಸ್ಸಲ್ಲಿ ಯಾವಾಗ ನಿಮ್ಮ ಸಮಯ ಈ ಥರ ಒಂದು ಸಿಕ್ಕಿರ್ತಸಲಾಗಿ ಆ ಸಮಯದಲ್ಲಿ ನೀವು ಇಟ್ಕೊಳ್ಬೇಕು. ನೆಕ್ಸ್ಟ್, ಅಲ್ಲದೆ ದಿನ್ನೆಗೆ ಎದರುವರು. ದಾರಿಯಲ್ಲಿ ಹೆದರಿಕೆಗಳಿರುವವು. ಬಾದಾಮಿಯ ಮರ ಹೂ ಬಿಡುವುದು. ಮಿಡತೆಯು ಭಾರವಾಗಿ ಇರುವುದು. ಆಶೆ ಬಿದ್ದು ಹೋಗುವುದು. ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೋಗುವನು. ಮನುಷ್ಯನಿಗೆ ಹೋಗ್ತಾನೆ. ಏನು ಆಗಲಿ ಹೋಗ್ಲೇಬೇಕು. ನಿತ್ಯವಾಗಿರೋ ಜಾಗಕ್ಕೆ ಆಗ ಯಾವುದು ನಿತ್ಯ? ಎರಡು ನಿತ್ಯನೇ. ನರಗನು ನಿತ್ಯವಾಗಿರೋ ನರಗ, ಸ್ವರ್ಗನು ನಿತ್ಯವಾಗಿರುವ ಎಲ್ಲಿ ಹೋಗ್ಬೇಕು? ಎರಡು ನಿತ್ಯ. ಅರ್ಥ ಆಗುತ್ತಾ? ಅದು ನೀವು ನಿಮ್ಮ ಪ್ರಾಯಸ್ಥ ಕಾಲದಲ್ಲಿ ಸ್ಮರಿಸಿ. ಆ ಸಮಯದಲ್ಲಿ ಸ್ಮರಿಸಿ. ನಿಮ್ಗೆ ಜ್ಞಾನನೂ ಇಲ್ಲ, ಕಣ್ಣು ಕೇಳಲ್ಲ, ಕಿವಿಯೂ ಕೇಳಲ್ಲ. ಆ ಕಾಲದಲ್ಲಿ ಯಾವುದು ಎಲ್ಲಿ ಸ್ಮರಿಸ್ತೀರಾ?
ವ್ಯರ್ಥವಾಗುತ್ತೆ. ನಿಮ್ಮ ಸಂಪಾದನೆ, ನಿಮ್ಮ ಎಜುಕೇಶನ್, ನಿಮ್ದೆಲ್ಲ ವೇಸ್ಟ್ ಆಗುತ್ತೆ. ಆ ಕಾಲದಲ್ಲಿ ನೀವು ಸ್ಮರಿಸಬೇಕು. ಗೋಳಾಡುವವರು ಬೀದಿಯಲ್ಲಿ ತಿರುಗಾಡುವರು. ಸತ್ತೋಗಿದ ಮೇಲೆ ಏನು ಮಾಡ್ತಾರೆ? ಅಯ್ಯೋ ತಂದೆ ಹೋಗುತ್ತೆ, ತಾಯಿ ಹೋಗುತ್ತೆ, ದಾರಿಯೆಲ್ಲ ಬಂದು ಗೋಳಾಡಿ ಹೇಳ್ತಾರೆ. ಏನು ಪ್ರಯೋಜನ ಇದೆ ಈಗ? ಸತ್ತೋದಕ್ಕೂ ಮುಂಚೆ ಹೇಳ್ಬೋದ್ರೆ ಪರವಾಗಿಲ್ಲ, ಸತ್ತೋಗಿದ ಮೇಲೆ ಗೋಳಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಬೆಳ್ಳಿಯ ಸರಿಗೆ ಬಿಚ್ಚಲ್ಪಡುವುದು ಅದು ಆತ್ಮ ಸಂಬಂಧ ಜೀವನ ಹೇಳ್ತಾರೆ. ಅದು ಬಿಚ್ಚಲ್ಪಡುತ್ತೆ ಒಂದು ಸಮಯ. ಇಲ್ಲವೇ ಬಂಗಾರದ ಬಟ್ಟಲು ಒಡೆದು ಹೋಗುವುದು. ಮಣ್ಣಿನ ಮಡಕೆಯು ಬುಗ್ಗೆಯ ಬಳಿಯಲ್ಲಿ ಒಡೆದು ಹೋಗುವುದು. ಎಲ್ಲ ವೇಸ್ಟ್ ಆಗುತ್ತಲ್ಲ. ಮಣ್ಣಿನ ಮಟ್ಟಿ ಗುಗ್ಗಿನ ಬಳೆಗೆ ಒಡೆದು ಹೋಗುವುದು, ಇದೆಲ್ಲ ಕೆಲವು ವಿಷಯಗಳಿದೆ. ನೀವು ನೋಡಬಹುದು, ಕೆಲ ಸಂಪ್ರದಾಯದಲ್ಲಿರುವ ಮಣ್ಣು ಮಾಡುವಾಗ ಈ ತರ ಮಾಡುವುದು ನೀವು ನೋಡಬಹುದು. ಇದೆಲ್ಲ ಇಲ್ಲಿ ಇಟ್ಕೊಂಡು ನಾವು ಮಾಡುವುದು, ಅದು ಲಾಸ್ಟ್ ಇನ್ನೊಂದಿಲ್ಲ ನಿಮಗೆ ಆ ರೀತಿಯಲ್ಲಿ. ಇಲ್ಲವೇ ಕೊಳದ ಹತ್ತಿರ ರಾಟೆ ಮುರಿಯುವುದು. ಆಮೇಲೆ ಧೂಳು ಅದು ಇದ್ದ ಹಾಗೆಯೇ ಭೂಮಿಗೆ ಹಿಂತಿರುಗುವುದು. ಧೂಳು ಭೂಮಿಗೆ ಹಿಂತಿರುಗುವುದು. ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಧೂಳು ಭೂಮಿಗಿದ್ರೆ ಏನು? ನಮ್ಮ ಶರೀರ ಮಣ್ಣಕ್ಕೆ ಹೋಗೋದು. ಈಗ ನೋಡಿ, ಈಗ ಎತ್ತುಕೊಂಡು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಎತ್ತುಕೊಂಡು ತಿರ್ಗಾ ಮಟ್ಕೆ ಅದು ಹೊಡಿದು ಭೂಮಿ ಒಳಗಡೆ ಹಾಕುವುದಕ್ಕೂ ಮುಂಚೆ ಆತ್ಮವು ಅದನ್ನು ಕೊಟ್ಟ ದೇವರ ಬಳಿಗೆ ಹಿಂತಿರುಗುವುದು. ಸಿಂಪಲ್ ಆಗಿ ಹೇಳಿದ್ರೆ, ನೀವು ವಯಸ್ಸಾಗಿ ಪ್ರಾಣ ಹೋಗೋದಕ್ಕೂ ಮುಂಚೆ ಏನ್ ಮಾಡ್ಬೇಕು? ನೀನ್ ಸೃಷ್ಟಿಕರ್ತನ ಪ್ರಾಯಸ್ತ ಕಾಲದಲ್ಲಿಯೇ ಸ್ಮರಿಸು. ಅದು ನಿಮಗೂ ಒಂದು ಅಭ್ಯಾಸ ಆಗಬೇಕು ನಿಮ್ಮ ಜೀವನದಲ್ಲಿ. ಆವಾಗ ನಿಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮ ನಿಮಗೆ ಬೇಕಾಗಿರೋ ಜ್ಞಾನ ಕೊಟ್ಟು, ತಿಳುವಳಿಕೆ ಕೊಟ್ಟು, ಯಾವುದೆಲ್ಲ ನಿಮ್ಮ ಜೀವನದಲ್ಲಿ ಸೈತಾನ್ ತಂತ್ರ ಮಾಡ್ತಾನೆ ಅರ್ಥ ಮಾಡಿ ಜಯ ಹೊಂದಬಹುದು. ಇಲ್ಲಂದ್ರೆ ಈ ಜೀವನ ಮಾಡಿ ಪ್ರಯೋಜನನೇ ಇಲ್ಲ. ಜಯ ಹೊಂದುವುದು ಇಲ್ಲಂದ್ರೆ ವ್ಯರ್ಥವಾಗುತ್ತೆ.